ಮಾನ್ಯ ಸಚಿವರಿಂದ ಧ್ವಜಾರೋಹಣ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕು. ಕವಾಯತಿನಲ್ಲಿ ಒಟ್ಟು 22 ತುಕಡಿಗಳು ಭಾಗವಹಿಸಿದ್ದು ಗಣರಾಜ್ಯೋತ್ಸವದ ಕವಾಯತಿನ ಪರಿವೀಕ್ಷಣೆ ಶ್ರದ್ಧಾಂಜಲಿ. ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ.ಬಿ. ಪಾಟೀಲ್ ತಂಡಗಳ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ತೆರೆದ ವಾಹನದಲ್ಲಿ ಇಂದಿನ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸರ್ವರಿಗೂ ಕೋರುತ್ತಾ ಮತ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ಜಾಗತಿಕ ಪ್ರಖ್ಯಾತಿಯ ಕಂಪನಿಗಳಾದ ಮೈಕ್ರೋಸಾಫ್ಟ್ ಪರೇಡ್ ಕಮಾಂಡರ್ ಅವರು ಕವಾಯತನ್ನ ಪ್ರಾರಂಭಿಸಲು ಅನುಮತಿ. ಬಲಕ್ಕೆ ತಿರುಗಲು 3-3ರಂತೆ ಬಲಕ್ಕೆ ತಿರುಗಿ. ಮತ್ತು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ನಮ್ಮ ತಂಡಗಳು ಇಲ್ಲಿ ಮುಂಭಾಗದಲ್ಲಿ ಆಗಮಿಸ್ತಾ ಇವೆ. ಪರೇಡ್ ಕಮಾಂಡರ್ ಸದಾಶಿವ್ ಆರ್ ಮನಂಜ್ಕರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಇಲ್ಲಿ ನಾನು ನೋಡ್ತಾ ಇದ್ದೇನೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ರಾಮ ಝಂಡೆ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಗೌರವ ವಂದನೆಯನ್ನ ಸಲ್ಲಿಸಿದೆ. ಈ ತಂಡವನ್ನ ಕೇಶಾಪುರ ARSI ಜೊತೆಗೆ RM ಪೂಜಾರಿ PSI ಗೋಲ್ ಗುಂಬಜ್ ಪೊಲೀಸ್ ಠಾಣೆ, ಗೃಹ ರಕ್ಷಕ ದಳ ಶ್ರೀಮತಿ ಕೌಸರ್ ಪಿ ಇನಾಮದಾರ್, ಅರಣ್ಯ ಇಲಾಖೆ ಅಶೋಕ್ ಲಾಲ್ಸಂಗಿ DRFO, ಅಗ್ನಿಶಾಮಕ ಇಲಾಖೆ ಶ್ರೀ ವಿಠೋಬಾ ಢವಳೆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ, NCC ಹಿರಿಯರ ಬೆನ್ನೂರವರ ಮಾರ್ಗದರ್ಶನದಲ್ಲಿ ಈ ತಂಡವನ್ನ ಅನುಸರಿಸಿ ಸೈನಿಕ ಶಾಲೆ ವಿಜಯಪುರ ಧ್ರುವ ಪಾಟೀಲ್, ಫಸ್ಟ್ ಆಫೀಸರ್ KG ಮಹೇಶ್ ಮತ್ತು ಸತೀಶ್ ಜಗ್ದಿಯವರ ನೇತೃತ್ವದಲ್ಲಿ SS ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ BR ಆಟೋ, BNDE ಬಾಲಕಿಯರ ಪ್ರೌಢಶಾಲೆ, NCC ತಂಡ, ಶ್ರೀ ಸಂಗನ ಬಸವತೊರೆ ಮಹಾನಂದ ದತ್ತಿಯವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯ ವಿಭಾಗ SF ಚೌಹಾಣ್ ಮಾರ್ಗದರ್ಶನದಲ್ಲಿ ಸಾಕ್ಷಿ ಹೊಸಮನಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ. ಭಾರತ ಸೇವಾದಳ ತಂಡ KGMPS ತೊರವಿ ತಂಡದಿಂದ ದೀಕ್ಷಾ ಮನ್ಗುಳಿ ಅವರ HPS ಶಾಂತಿನಗರ ತೊರವಿ ಭಾರತ ಸೇವಾದಳ ತಂಡ ಎಲ್ಲವ ದರ್ಶನದೊಂದಿಗೆ ಶ್ರೀ LK ಕುಲಕರ್ಣಿ ಅವರ ಮಾರ್ಗದರ್ಶನದಲ್ಲಿ ಕುಮಾರ್ ಮಹಮ್ಮದ್ ಮಶಾಪಕ್ ಇನಾಮದಾರ್ ಅವರ ನೇತೃತ್ವದಲ್ಲಿ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ವಿಜಯಪುರ ತಂಡ, ಸೈಂಟ್ ಜೋಸೆಫ್ ಶಾಲೆ ವಿಜಯಪುರ
ಕುಮಾರ್ ಶರಣ್ ಜೋಸೆಫ್ ಅವರ ನೇತೃತ್ವದಲ್ಲಿ ಶ್ರೀ ಅನಿಲ್ ತೊರವಿ KGHPS ಶಾಲೆ 12 ನಂಬರ್ ಶಾಲೆ ದರ್ಗಾ ಭಾರತ ಸೇವಾದಳ ತಂಡ ಕುಮಾರಿ ಅರ್ಪಿತಾ ಯಾದವಾಡ್ ಇವರ ನೇತೃತ್ವದೊಂದಿಗೆ ಶ್ರೀಮತಿ MM ತೆಲಗಿ ಅವರ ಮಾರ್ಗದರ್ಶನದೊಂದಿಗೆ ಶ್ರೀಯುತ SS ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಕುಮಾರಿ ತನುಷ್ ಮಹಾನಗರ ಪಾಲಿಕೆ ವಿಜಯಪುರ ಮಾನ್ಯ ಶ್ರೀಮತಿ ಮಹೇಜಬಿ ಅಬ್ದುಲ್ ರಜಾಕ್ ಓತ್ತಿ ಅವರು ವೇದಿಕೆಯ ಮೇಲೆ ಮಾನ್ಯ ನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರಿಷಿಕೇಶ್ ಸೋನಾವಣೆ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ದಿನದ ಆಚರಣೆಯ ಈ ಸುಂದರ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರಿಗೂ ಮತ್ತು ಜಿಲ್ಲೆಯ ಜನತೆಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ಧ್ವನಿ ಇಲ್ಲದ ದಮನಿತರಿಗೆ ದಾರಿದೀಪವಾದಂಥ ದಾಸ್ಯ ವಿಮೋಚಕ, ಸಮಾಜ ಪರಿವರ್ತಕ, ವಿಶ್ವವಿಖ್ಯಾತ ಜ್ಞಾನದ ಕಣಜ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಪ್ರಜಾಪ್ರಭುತ್ವ ಅಂದರೆ ಡೆಮೋಕ್ರಸಿ ಇಸ್ ನಾಟ್ merely a form of government. It is primarily a mode of associated living, of conjoined communicated experience. It is essentially an attitude of respect and reverence towards our fellow men. ಅದರಂತೆ ನಮ್ಮ ಸಂವಿಧಾನವು ಕೊಡಮಾಡಿರುವ ಅವಕಾಶಗಳ ಸಮಾನತೆಯನ್ನು, ಮುಕ್ತತೆಯನ್ನು ಮತ್ತು ಸುಸ್ಥಿರತೆಯನ್ನು ಸಮಗ್ರವಾಗಿ ಘೋಷಿಸಿ ಕಾಪಾಡಿಕೊಂಡು ಬಂದಿರುವ ಸ್ವತಂತ್ರ ಭಾರತವು ಕಳೆದ 77 ವರ್ಷಗಳ ಅವಧಿಯಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ವೈಜ್ಞಾನಿಕ, ರಾಜಕೀಯ, ಧಾರ್ಮಿಕ, ವೈಚಾರಿಕ ಮತ್ತು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅದ್ಭುತ ಪ್ರಗತಿ ಕೈದು ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಬಹುತೇಕ ಸಾಧಿಸಿ ಎಂದು ಹೇಳಲು ಅಭಿಮಾನ ಪಡುತ್ತೇನೆ. ಭಾರತದ ಗಣತಂತ್ರ ವ್ಯವಸ್ಥೆಯ ಮೂಲಾಧಾರ ಆಗಿರುವ ನಮ್ಮ ಘನ ಸಂವಿಧಾನದ ರಚನೆಗೆ ಶ್ರಮಿಸಿದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ ಆಜಾದ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ಕನ್ನಡಿಗ ಬೆನಗಲ್ ನರಸಿಂಹರಾವ್, ಶ್ರೀಮತಿ ಹನ್ಸ್ ಮೆಹ್ತಾ, ಶ್ರೀಮತಿ ರಾಜ್ಕುಮಾರ್ ಅಮೃತ್ ಕೌರ್, KT ಕೃಷ್ಣಮಾಚಾರಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, TM ಮುನ್ಸಿ, ಗೋಪಾಲ್ ಸ್ವಾಮಿ ಅಯ್ಯಂಗಾರ್, ಗೋವಿಂದ ವಲ್ಲಭ ಪಂತ್, ಅಬ್ದುಲ್ ಗಫಾರ್ ಖಾನ್, HN ಕುಂಜು, HS ಗೌರ್, KV ಜಫರುಲ್ಲಾ ಖಾನ್, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಲಿಯಾಕತ್ ಅಲಿ ಖಾನ್, ಸರ್ ಫಿರೋಜ್ ಖಾನ್ ನೂನ್, ಸೋವರ್ದಿ ಮತ್ತು ಖ್ವಾಜಾ ನಜೀಮುದ್ದೀನ್ ಮುಂತಾದವರ ಅನನ್ಯ ಕೊಡುಗೆಯನ್ನ ಸ್ಮರಿಸುತ್ತಾ ಈ ವೇದಿಕೆ ಮೂಲಕ ಅವರೆಲ್ಲರಿಗೂ ಗೌರವವನ್ನು ಅರ್ಪಿಸುತ್ತೇನೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಅನುಸಾರ ಭಾರತವನ್ನ ಸ್ವತಂತ್ರ ಗಣರಾಜ್ಯವನ್ನಾಗಿ ಕಟ್ಟಿ ಮುನ್ನಡೆಸಿದ ವೈಜ್ಞಾನಿಕ ಕ್ರಾಂತಿಯ ರೂವಾರಿ ಜವಾಹರ್ಲಾಲ್ ನೆಹರು, ಹಸಿರು ಕ್ರಾಂತಿ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ, ಉಳುವವನಿಗೆ ಭೂಮಿ ನೀಡಿ ಕೆಲವೇ ಜನರ ಕೈಲಿದ್ದಂತ ಕ್ರೋಢೀಕೃತವಾಗಿದ್ದ ಸಂಪತ್ತನ್ನು ರಾಷ್ಟ್ರೀಯ ಸಂಪತ್ತೆಂದು ಕಾರ್ಯರೂಪ ತಂದಂತ ಇಂದಿರಾ ಗಾಂಧಿಯವರು, ಆಧುನಿಕ ಭಾರತ ಅವಕಾಶ ಒದಗಿಸಿದಂತ ರಾಜೀವ್ ಗಾಂಧಿ, ಜಾಗತಿಕ ಭಾರತವನ್ನ ಗಟ್ಟಿಗೊಳಿಸಿದಂತ PV ನರಸಿಂಹರಾವ್, ಮನಮೋಹನ್ ಸಿಂಗ್, ರಸ್ತೆ ಸಂಪರ್ಕ ಕ್ರಾಂತಿಯನ್ನು ಮಾಡಿದ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸೇವೆಯನ್ನು ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ನಾವು ಒಂದು ಸುವ್ಯವಸ್ಥಿತ ಗಣರಾಜ್ಯವಾಗಿ ಹೊರಹೊಮ್ಮಿದ್ದಕ್ಕೆ ಈಗ ಅಮೃತ ಮಹೋತ್ಸವದ ಸಂಭ್ರಮವಿದೆ. ಇದಕ್ಕೆ ಪೂರಕವಾಗಿ ಇವತ್ತು ರಾಜ್ಯದಲ್ಲೂ ಸಂವಿಧಾನ ಜಾಗೃತಿ ಯಾತ್ರವನ್ನು ನಡೆಸಲಾಗಿದೆ. ಅದರಂತೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲೂ 2 ಸ್ತಬ್ಧ ಚಿತ್ರಗಳಿಂದ ವಿಜಯಪುರ ಮತ್ತು ಇಂಡಿ ಉಪವಿಭಾಗದಲ್ಲಿ 2 ಪ್ರತ್ಯೇಕ ಜಾಥಾ ನಡೆಸಲಾಗಿದೆ. ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು ನುಡಿದಂತೆ ಮತ್ತು ಸಂವಿಧಾನಕ್ಕೆ ತಕ್ಕಂತೆ ಬಸವಣ್ಣವರ ಆಶಯಗಳಿಗೆ ತಕ್ಕಂತೆ ನಡೆಯುತ್ತಿದೆ. ನಮ್ಮ ಕೊಟ್ಟ ಮಾತಿನಂತೆ
5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದೇವೆ. ಇವುಗಳಲ್ಲಿ ಪೈಕಿ ಇತ್ತೀಚೆಗೆ ಜಾರಿಗೊಳಿಸಲಾದಂತಹ ಯುವ ನಿಧಿ ಯೋಜನೆ ಜಿಲ್ಲೆಯಿಂದ ಈಗಾಗಲೇ ಸುಮಾರು 4,300ಕ್ಕೂ ಹೆಚ್ಚು ಅರ್ಹ ಯುವಜನರು ಅರ್ಜಿ ಸಲ್ಲಿಸಿದ್ದು ಅವರಿಗೆ ಡಿಬಿಟಿ ವ್ಯವಸ್ಥೆಯಡಿ 2 ವರ್ಷಗಳ ಕಾಲ ಆರ್ಥಿಕ ನೆರವು ಸಿಗಲಿದೆ. ನಾಡು ಕಂಡ ನಿಜವಾದ ಧರ್ಮ ಮತ್ತು ಸಮಾಜ ಸುಧಾರಕ 12ನೇ ಶತಮಾನದ ಸಂತ ಬಸವಣ್ಣ ಅವರನ್ನ ನಮ್ಮ ಸರ್ಕಾರವು ಇತ್ತೀಚೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದರಿಂದಾಗಿ ವಿಶೇಷವಾಗಿ ಅಭಿಜಿತ ವಿಜಯಪುರ ಜಿಲ್ಲೆಗೆ ಹೆಮ್ಮೆ ತಂದಿದೆ. ನಾನು ಸಚಿವನಾಗಿ ಅಧಿಕಾರ ವಹಿಸಿದ ಕಳೆದ 8 ತಿಂಗಳಲ್ಲಿ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಯ ವೇಗವನ್ನು ಪಡೆದುಕೊಂಡಿದೆ. ಮುಖ್ಯವಾಗಿ ಇಲ್ಲಿ ನಿರ್ಮಿಸಲಾಗುವಂತಹ ಸುಜಿತ ವಿಮಾನದ ನಿಲ್ದಾಣ ಕಾಮಗಾರಿಯನ್ನು ಮುಕ್ತಾಯ ಹಂತಕ್ಕೆ ಬಂದಿದ್ದು ಇದರ ಉದ್ಘಾಟನೆ ಇನ್ನೂ ಕೆಲವೇ ತಿಂಗಳಲ್ಲಿ ನಡೆದಿದೆ. ಈ ವಿಮಾನ ನಿಲ್ದಾಣವು ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕಗಳ ಅಭಿವೃದ್ಧಿಗೆ ಹೊಸ ಮುನ್ನಡೆ ಬರಲಿದೆ. ಇದರಿಂದ ಈ ಭಾಗದ ರೈತರು ದ್ರಾಕ್ಷಿ ಸೇರಿದಂತೆ ತಮ್ಮ ಹಲವು ಬೆಳೆಗಳನ್ನ ದೇಶದ ನಾನಾ ಭಾಗಗಳಿಗೆ ರವಾನಿಸಲು ಇದು ಹಬ್ಬ ಆಗಲಿದೆ. ಜೊತೆಗೆ ಜಿಲ್ಲೆಯ ಶೈಕ್ಷಣಿಕ, ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗಳಿಗೆ ಈ ವಿಮಾನವು ಸೋಪಾನವಾಗಲಿದೆ ಅನ್ನೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ನನ್ನ ನೇತೃತ್ವದಲ್ಲಿ ನಿಯೋಗವು 2023 ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅಮೆರಿಕಕ್ಕೆ ತೆರಳಿ ಜಾಗತಿಕ ಮಟ್ಟದ ಹಲವು ಕಂಪನಿಗಳಿಂದ ಮಹತ್ವದ ಮಾತುಗಳನ್ನು ನಡೆಸಿದೆ. ಇದರಿಂದಾಗಿ ಕರ್ನಾಟಕಕ್ಕೆ 24,000 ಕೋಟಿ ರೂಪಾಯಿ ಆದಾಯ ಹರಿದು ಬರುವುದು ನಿಶ್ಚಳವಾಗಿದೆ. ಇದರಲ್ಲಿ 8,500 ಕೋಟಿ ಬಂಡವಾಳ ಹೂಡಿದ ಕಂಪನಿಗಳು ಈಗಾಗಲೇ ಕಾರ್ಯಾರಂಭ ಮಾಡಿದೆ. ಈ ವರ್ಷ ಎಲ್ಲರೂ ಕೂಡ ಬರಗಾಲವಿದೆ. ಇದಕ್ಕೆ ನಮ್ಮ ಜಿಲ್ಲೆಯನ್ನು ಹೊರತಲ್ಲ. ಹೀಗಾಗಿ ಕುಡಿಯುವ ನೀರು ಪೂರೈಕೆಗೆ ಕ್ರಮ ವಹಿಸಲಾಗಿದ್ದು ಅಧಿಕಾರಿಗಳ ಸ್ಪಷ್ಟ ನಿರ್ದೇಶನಗಳನ್ನ ಕೊಡಲಾಗಿದೆ. ಇದಲ್ಲದೆ ಜಾನುವಾರುಗಳಿಗೆ ಮೇವು ಪೂರೈಕೆ, ಉದ್ಯೋಗ ಖಾತ್ರಿ, ಪರಿಹಾರ ವಿತರಣೆ ಇತ್ಯಾದಿಗಳು ಆದ್ಯತೆ ಕೊಡಲಾಗಿದೆ. ಬ್ರಿಟಿಷ್ ಕಾಲದಿಂದಲೂ ಬರಗಾಲಕ್ಕೆ ತುತ್ತಾಗಿದ್ದ ವಿಜಯಪುರ ಜಿಲ್ಲೆಯ ಮಳೆ ಬೀಳುವ ಪ್ರಮಾಣ ಸರಾಸರಿಗಿಂತ ಕಡಿಮೆ ಇತ್ತು. 4 ವರ್ಷಗಳಲ್ಲಿ 1 ವರ್ಷ ಮಾತ್ರ ಉತ್ತಮ ಬೆಳೆ, ಉಳಿದ 3 ವರ್ಷಗಳ ಕಡಿಮೆ ಪ್ರಮಾಣದ ಮಳೆ ಕಾರಣ ಇಲ್ಲಿ ಸತತ ಬರಗಾಲದಿಂದ ಕೃಷಿಯನ್ನೇ ನಂಬಿರುವ ಜನತೆ ಅನಿವಾರ್ಯವಾಗಿ ಕಟ್ಟಿಕೊಳ್ಳಲು ಗುಳೆ ಹೋಗುವ ಪ್ರಮಾಣ ಹೆಚ್ಚಿತ್ತು. ಜಿಲ್ಲೆಗೆ ಬರಗಾಲ ನಿವಾರಣೆಗೆ ಹಿಂದೆ ನಾನು ಜಲಸಂಪನ್ಮೂಲ ಹಾಗೂ ವಿಜಯಪುರ ಜಿಲ್ಲಾ ಸಚಿವನಾಗಿ 2013ರಿಂದ 2018ರ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಗೆ ಸದ್ಬಳಕೆಗೆ 100 TMC ನೀರು ನಿಗದಿಪಡಿಸಿ ಕೃಷ್ಣಾ ನ್ಯಾಯಾಧಿಕರಣದ ಅಂತಿಮ ಅಧಿಸೂಚನೆ ಮುಂಚಿತವಾಗಿ ಅಗತ್ಯ ಕ್ರಮಗಳನ್ನು ಜರುಗಿಸಿ ತಾತ್ಕಾಲಿಕವಾಗಿ ನೀರು ಅವಕಾಶ ಮಾಡಲಾಗಿದೆ. ಮುಳವಾಡ, ಚಿಮ್ಮಲ್ಗಿ, ತುರ್ಚಿ ಬಬಲೇಶ್ವರ ಸೇರಿದಂತೆ 10 ವಿವಿಧ ಯೋಜನೆಗಳ ಕಾಮಗಾರಿಗಳನ್ನ ಉದ್ಯೋಗದಲ್ಲಿ ಪೂರ್ಣಗೊಳಿಸಿ ಮುಖ್ಯ ಕಾಲುವೆಗಳಿಗೆ ನೀರು ಹರಿಸಿ ಕೆರೆಗಳನ್ನ ತುಂಬಿಸುವುದರಿಂದ ಜಿಲ್ಲೆಯ ಜನತೆ ಸದ್ಯ ಬರಗಾಲದಲ್ಲಿರುವ ನಮ್ಮದೇ ಇದ್ದು ಇಂದು ಗುಳೆಯ ಪ್ರಮಾಣ ಗಣನೀಯವಾಗಿ ಕುಸಿದಿದೆ. ಗುಳೆ ಹೋದವರು ಮರಳಿ ತಮ್ಮ ಗ್ರಾಮಗಳಲ್ಲಿ ವ್ಯವಸಾಯ ಆರಂಭಿಸಿದ್ದಾರೆ. ಸತತ ಬರಗಾಲ ಜಿಲ್ಲೆ ವಿಜಯಪುರ ಇದೀಗ ಹಸಿರುಮಯ ಜಿಲ್ಲೆಯಾಗಿ ಮಾರ್ಪಡಿಸಿದ ಹೆಮ್ಮೆ ಇದೆ. ಇದೇ ರೀತಿ ಇದೀಗ ಬೃಹತ್ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಮತ್ತು ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯ ಅಭಿವೃದ್ಧಿಗೆ ನನ್ನ ಕನಸಿನ ಯೋಜನೆ ಹಾಕಿಕೊಂಡಿದ್ದು ರೂಪುರೇಷೆ ಸಿದ್ಧವಾಗುತ್ತಿದೆ. ಇದಕ್ಕೆ ಪೂರಕವಾಗಿ ಸಾರ್ವಜನಿಕರು ತಮ್ಮ ಸಲಹೆ ಸೂಚನೆಗಳನ್ನ ನೀಡಿದಲ್ಲಿ ಉಪಯುಕ್ತವಾದಗಳನ್ನ ಇದರಲ್ಲಿ ಸೇರಿಸಿಕೊಳ್ಳಲಾಗುವುದು. ವಿಜಯಪುರದ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಯೋಜನೆ, ವಿಜಯಪುರದ ಪಾರಂಪರಿಕ ಸ್ಥಳಗಳ ರಕ್ಷಣೆ, ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿಪಡಿಸುವಿಕೆ ಹಾಗೂ ಯುನೆಸ್ಕೋ ಹೆರಿಟೇಜ್ ಸೈಟ್ನಲ್ಲಿ ಸೇರ್ಪಡಿಸಿಕೊಂಡು ತೆಲಂಗಾಣ ಮಾದರಿಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ರಚನೆ, ಐತಿಹಾಸಿಕ ಕೋಟೆ ಗೋಡೆಗಳು ಮತ್ತು ಸುತ್ತಲ ಸ್ಥಳಗಳ ಅಭಿವೃದ್ಧಿ, ನಗರದ ಸಂಚಾರ ದಟ್ಟಣೆಯ ತಡೆಯಲು ಫ್ಲೈಓವರ್ ನಿರ್ಮಾಣ, ಬಸ್ಸುಗಳ ಸಂಚಾರಕ್ಕೆ ಪ್ರತ್ಯೇಕ ದಾರಿ ಲೈನ್ ನಿರ್ಮಾಣ, ನಗರದ ಮಾರುಕಟ್ಟೆ ದಕ್ಷಿಣದಲ್ಲಿ ಸ್ಥಳದಲ್ಲಿ ವಾಹನಗಳಿಗೆ ಮಹಡಿ ಕಟ್ಟಡ ನಿರ್ಮಿಸಲಾಗುವುದು. ವಿಜಯಪುರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ಕ್ರೀಡಾಂಗಣ ನಿರ್ಮಾಣ, ಸೈಕ್ಲಿಂಗ್ ವೆಲೋಡ್ರೋಮಾ ಹಾಗೂ ಸೈಕ್ಲಿಂಗ್ ಹಾಸ್ಟೆಲ್ ಉನ್ನತೀಕರಣ, ಇದರ ಜೊತೆಗೆ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಸಹಯೋಗದಲ್ಲಿ ವಿಜಯಪುರದಲ್ಲಿ ರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗ್ ಅಕಾಡೆಮಿಯನ್ನು ಆರಂಭಿಸಲಾಗುವುದು. ವಿಜಯಪುರದಲ್ಲಿ ವಿಮಾನಯಾನ ತರಬೇತಿ ಸಂಸ್ಥೆ ಪ್ರಾರಂಭಿಸುವುದು, ವಿಜಯಪುರದಲ್ಲಿ ಕೃಷಿ ಕಲ್ಯಾಣ ಅಭಿಯಾನ ಯೋಜನೆ, ಕೃಷಿ ಮತ್ತು ತೋಟಗಾರಿಕಾ ರೈತರಿಗೆ ಉತ್ತೇಜನ ಹಾಗೂ ಸೌಲಭ್ಯಗಳು ಒದಗಿಸುವುದು, ಹೈನುಗಾರಿಕೆ ಉತ್ತೇಜನ ನೀಡುವುದು ಮತ್ತು ಹೈನುಗಾರಿಕೆ ಸಂಸ್ಥೆ ಆರಂಭಿಸುವಂಥದ್ದು, ಸಾರ್ವಜನಿಕ ಶಾಲಾ ಶಿಕ್ಷಣ ಗುಣಮಟ್ಟ ಹೆಚ್ಚಿಸುವುದು,
ಖಾಸಗಿ ಸಹಯೋಗದಲ್ಲಿ ಉತ್ಕೃಷ್ಟ ದರ್ಜೆಯ ಬಿಸಿಯೂಟ ಒದಗಿಸುವುದು. ವಿಜಯಪುರ ನಗರ ಹಾಗೂ ಪಟ್ಟಣದಲ್ಲಿ ಅತ್ಯುತ್ತಮ ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ, ಜಿಲ್ಲೆಯ ಆರೋಗ್ಯ ವ್ಯವಸ್ಥೆ ಸುಧಾರಣೆಗೆ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳ ಆಧುನೀಕರಣ ಮತ್ತು ಗ್ರಾಮೀಣ ವೈದ್ಯಕೀಯ ಸೇವೆಗೆ ಒತ್ತನ್ನು ನೀಡಲಾಗುವುದು. ಆಯುಷ್ ಪದ್ಧತಿ, ನಿಸರ್ಗ ಚಿಕಿತ್ಸೆಗೆ ಪ್ರೋತ್ಸಾಹ ನೀಡಲಾಗುವುದು. ನಗರ ಹಾಗೂ ಪಟ್ಟಣದಲ್ಲಿ ಉಚಿತ ವೈಫೈ ವ್ಯವಸ್ಥೆ ಹಾಗೂ ಕ್ರೀಡಾ ಸೌಲಭ್ಯ ಒದಗಿಸುವಂಥದ್ದು. ಸಮುದಾಯ ರೇಡಿಯೋ ಕೇಂದ್ರಗಳ ನಿರ್ಮಾಣ ಮಾಡುವುದು, ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸುಧಾರಣೆ ಮಾಡುವಂಥದ್ದು, ಮೀನುಗಾರಿಕೆ ಕಾಲೇಜ್ ಹಾಗೂ ಬೃಹತ್ ಮೀನು ಸಂಗ್ರಹಾಲಯ ಪ್ರಾರಂಭಿಸುವಂಥದ್ದು. ಶತಮಾನದ ಸಂತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ಸದಾ ಇಷ್ಟಪಡುತ್ತಿದ್ದ ಪರಿಸರ ಪ್ರಕೃತಿ ಕುರಿತಾಗಿ ಅವರ ನೆನಪಿನಲ್ಲಿ ವಿಜಯಪುರ, ಮಮದಾಪುರ ಅಥವಾ ಬಾಬಾನಗರ ಇಲ್ಲಿ 1,000 ಎಕರೆ ಪ್ರದೇಶದಲ್ಲಿ ಬೃಹತ್ ಮಾನವ ಕಾಡು ನಿರ್ಮಾಣ ಕಾಡು ಹಾಗೂ ಶಾಲಾ ಕಾಲೇಜುಗಳಲ್ಲಿಯೇ ವಿಜ್ಞಾನ ಸಂಶೋಧನೆ ಕೇಂದ್ರ ಪ್ರಾರಂಭಿಸುವ ಉದ್ದೇಶ ಇದೆ. ಹಾಗೆ ಕಳೆದ ವಾರ ಸ್ವಿಟ್ಜರ್ಲೆಂಡ್ ದೇಶದ ದಾವೋಸ್ ನಗರದಲ್ಲಿ ವಿಶ್ವ ಆರ್ಥಿಕ ಸಮಾವೇಶದಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಕೂಡ ನಾನು ರಾಜ್ಯ ಸರ್ಕಾರದ ಉನ್ನತ ನಿಯೋಗದ ನೇತೃತ್ವ ವಹಿಸಿ ಪಾಲ್ಗೊಂಡಿದ್ದೆ. ಇಲ್ಲೂ ಕೂಡ ಜಗತ್ತಿನ ಪ್ರಮುಖ ಕಂಪನಿಗಳಾದಂಥ HP, ಲುಲ್ಲು, ನೆಸ್ಲೆ, BL Agro, SCL ಮುಂತಾದ ಕಂಪನಿಗಳನ್ನ ಮಾತನಾಡಿಸುವ ಮೂಲಕ ರಾಜ್ಯಕ್ಕೆ 22,000 ಕೋಟಿ ರೂಪಾಯಿಗಳ ಹೆಚ್ಚಿನ ಬಂಡವಾಳ ಬರುವುದನ್ನು ಖಾತ್ರಿಪಡಿಸಿಕೊಳ್ಳಲಾಗಿದೆ. ಈ ಪೈಕಿ ಲುಲ್ಲು ಕಂಪನಿಯು ವಿಜಯಪುರದಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಣ್ಣು ಮತ್ತು ತರಕಾರಿ ಸಂಸ್ಕರಣಾ ಘಟಕವನ್ನು ತೆರೆಯುವುದು ಸಹ ಒಪ್ಪಿಕೊಂಡಿದೆ. ಅದರಲ್ಲದೆ ಉತ್ತರ ಪ್ರದೇಶದ ಮೂಲ BL Agro ಕಂಪನಿ ಕೂಡ ನಮ್ಮ ಜಿಲ್ಲೆಯಲ್ಲಿ ತನ್ನ ಆಹಾರ ಸಂಸ್ಕರಣಾ ಘಟಕವನ್ನು ಆರಂಭಿಸಲು ಮುಂದೆ ಬಂದಿದೆ. ಇದರಿಂದಲೂ ಗಮನದಲ್ಲಿಟ್ಟುಕೊಂಡು ನಾವು ಹೆಜ್ಜೆ ಇಡುತ್ತಿದ್ದೇವೆ. ಇದು ಪರಿಣಾಮವಾಗಿ ಪ್ರಸ್ತುತ ಸಾಲಿನಲ್ಲಿ 1,452 ಕೈಗಾರಿಕಾ ಜಿಲ್ಲೆಯಲ್ಲಿ 122 ಕೋಟಿ ರೂಗಳ ಹೆಚ್ಚು ಬಂಡವಾಳ ಹೂಡಿದ್ದು 14,520 ಉದ್ಯೋಗಗಳು ಸೃಷ್ಟಿಯಾಗಿವೆ. ಹಾಗೆಯೇ ಜಿಲ್ಲೆಯಲ್ಲಿ 3,239 ಎಕರೆ ವಿಸ್ತೀರ್ಣದಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಪೈಕಿ ಕೋಲಾರ ತಾಲೂಕಿನಲ್ಲಿ ಸುಮಾರು 245 ಕೋಟಿ ವೆಚ್ಚದಲ್ಲಿ 614 ಎಕರೆ ಇಂಡಸ್ಟ್ರಿ ಏರಿಯಾವನ್ನು ಸಜ್ಜುಗೊಳಿಸಲಾಗಿದೆ. ಇಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ 411 ನಿವೇಶನಗಳಿವೆ. ಇದೇ ರೀತಿ ಜಿಲ್ಲೆಯ ಸಮತೋಲನ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಇಂಡಿ ತಾಲೂಕಿನ ಬೂದಿಯಾಳ್ ಮತ್ತು ಮುದ್ದೇಬಿಹಾಳ ತಾಲೂಕಿನ ಕ್ರಮವಾಗಿ 19 ಮತ್ತು 6 ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪ್ರಗತಿಯಿದೆ. ಅಲ್ಲದೆ ಜಿಲ್ಲೆಯ ಮುಳವಾಡ ಗ್ರಾಮದಲ್ಲಿ KIDBಯ ವರ್ಷದಲ್ಲಿರುವ 1,300 ಎಕರೆ ಜಾಗದಲ್ಲಿ ಉತ್ಪಾದನಾ ಕ್ಲಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನು ಸೃಷ್ಟಿಸಲಾಗುತ್ತಿದೆ. ಕಳೆದ ತಿಂಗಳು ನಡೆದಂತಹ ವೃಕ್ಷೋತ್ಥಾನ ಹೆರಿಟೇಜ್ ರನ್ 2023 ಜಿಲ್ಲೆಯ ಮತ್ತು ವಿವಿಧ ರಾಜ್ಯಗಳಿಂದ 10,000ಕ್ಕೂ ಹೆಚ್ಚು ಕ್ರೀಡಾಸಕ್ತರು ನೋಂದಣಿ ಮಾಡಿ ವಿಜಯಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ವಿವಿಧ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ ಹೆಮ್ಮೆಯ ವಿಷಯ. ಅಕ್ಷತಾ ಬಿರಾದರ್, ರಾಹುಲ್ ರಾಠೋಡ್, ಪಾಯಲ್ ಚವಾನ್, ಛಾಯಾ ನಾಕ್ಷ ಮತ್ತು ಬೇರೆ ಸಂಸ್ಥೆಯ SB ಕಲಾ ಮತ್ತು KC ಅಖಿಲ ಭಾರತ ಥಾಲ್ ಸೈನಿಕ್ ಶಿಬಿರದಲ್ಲಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಬಸವರಾಜ್ ತೋಟರ್ ಭಾಗವಹಿಸಿ ಆರೋಗ್ಯ ಮತ್ತು ಹೈಜೀನ್ ಸ್ಪರ್ಧೆಯಲ್ಲಿ ವಿಜೇತನಾಗಿ ಚಿನ್ನದ ಪದಕ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ನಮ್ಮ ಸರ್ಕಾರವು ಜನರ ಶ್ರೇಯಸ್ಸನ್ನು ಸಾಧಿಸಲು ಕಟ್ಟಬದ್ಧವಾಗಿದೆ. ಎಲ್ಲರಿಗೂ ನೆಮ್ಮದಿಯ ಬದುಕನ್ನು ಕಲ್ಪಿಸಲು ಶ್ರಮಿಸುತ್ತಿದೆ. ಅಣ್ಣ ಬಸವಣ್ಣನವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವಜನ